ಈಗ ಟೂರ್ ಪ್ಯಾಕೇಜ್ ಬಿಸ್ನೆಸ್ ಏನಾದರೂ ಮಾಡಬೇಕು ಅಂತ ಇಲ್ಲ, ನನಗೆ ಇಷ್ಟ ಇಲ್ಲ ಟೂರ್. ನಾನು ಯಾಕಂದ್ರೆ ನನ್ನ ಮಿಷನ್ ಸ್ಟಾಪ್ ಆಗಬಾರ್ದು. ಯಾಕಂದರೆ ಈಗ ಟೂರ್ ಪ್ಯಾಕೇಜಸ್ ಟೂರ್ಸ್ ಗ್ರೂಪ್ಸ್ಗೆ ಜಾಸ್ತಿ ಫೋಕಸ್ ಮಾಡ್ತಾ ಇದ್ರೆ ಅದರಿಂದ ನನ್ನ ಮಿಷನ್ 197ಗೆ ಹಿಂದೇಟಾಗ್ಬಿಡುತ್ತೆ. ಈಗ ಇನ್ನೊಂದು 10 ವರ್ಷ ನಾನು ಪ್ರೈಮ್ ಯೂತ್ ಅಂತ ಅಂದ್ಕೊಂಡ್ರೆ ಅಷ್ಟರೊಳಗೆ ನಾನು ಇನ್ನೂ 150 ದೇಶಗಳಿಗೆ ಕಾಲಿಡಬೇಕು. ಅಲ್ಲಿಂದ ಸೀರೀಸ್ ಮಾಡಬೇಕು ಕನ್ನಡದಲ್ಲಿ. ಅದ್ರ ಜೊತೆಗೆ ಇನ್ನೂ ಸಾಕಷ್ಟು ದೊಡ್ಡ ದೊಡ್ಡ ಪ್ಲಾನ್ಸ್ ಇದೆ. ಅಲ್ಲಿಂದ ಕಲ್ತು ಬಂದು ನಮ್ಮ ಕರ್ನಾಟಕಕ್ಕೆ ಏನಾದ್ರು ಮಾಡಬೇಕು ಅನ್ನೋದು. ಸೊ ಇದಿಷ್ಟು ತಲೆಯಲ್ಲಿ ಇಟ್ಕೊಂಡು ಮಾಡಬೇಕಾದ್ರೆ ನಾನು ಬಿಸ್ನೆಸ್ ಕಡೆಗೆ ಹೋಗೋಕ್ಕಾಗಲ್ಲ. ಇಲ್ಲಿ ಪ್ಯೂರ್ಲಿ ನನ್ನ ಉದ್ದೇಶ ಒಂದು ಲೆಗಸಿಯನ್ನು ಕ್ರಿಯೇಟ್ ಮಾಡೋದು. ಈಗ ಯೂಟ್ಯೂಬ್ ನಾನು ಕೂಡ ಇದೇ ರೀತಿ ಬೆಳಿಬೇಕು, ನನಗೂ ಕೂಡ ಫಾಲೋವರ್ಸ್ ಜಾಸ್ತಿ ಆಗಬೇಕು, ಅಥವಾ ನಾನು ಯೂಟ್ಯೂಬಲ್ಲಿ ಈ ರೀತಿ ಒಂದು ಹೆಸರನ್ನ ಮಾಡಬೇಕು ಅಂತ ಹೇಳೋರಿಗೆ ಏನು ಹೇಳ್ತೀರಾ ನೀವು? ಮೊಟ್ಟ ಮೊದಲನೇದಾಗಿ ಎಲ್ಲರೂ ಮಾಡಬೇಕಾಗಿರೋದು ನಮ್ಮ ಟ್ಯಾಲೆಂಟ್ ಏನು ಅಂತ. ಈಗ ಏನಾಗುತ್ತೆ ಅಂದರೆ, ಈಗ ಡಾಕ್ಟರ್ ಬ್ರೋ ನೋಡಿದ್ರು, ಅಥವಾ ಫ್ಲೈಯಿಂಗ್ ಪಾಸ್ಪೋರ್ಟ್ ನೋಡಿದ್ರು, ಅಥವಾ ಇನ್ನೊಂದು ಯಾರೋ ಟಾಪ್ ಯೂಟ್ಯೂಬರ್ ನೋಡಿದ್ರು, ಅಥವಾ TV9 ಚಾನಲ್ನೇ ನೋಡಿದ್ರು, ನಾನು ಹಂಗೆ ಆಗಬೇಕು ಅನ್ನೋದು ಅದು ಮೂರ್ಖತನ. ನಾನು ಇದನ್ನು ಬಿಟ್ಟು ನನ್ನ ಒಂದು ಹೊಸ ಒಂದು ಸ್ಟೈಲ್ನ ಕಂಡ್ಕೋಬೋದಾ ಅನ್ನೋದೇ ರಿಯಾಲಿಟಿ. ನನಗಿಷ್ಟ ಇರುವಂತಹ ಸಬ್ಜೆಕ್ಟ್ನ ಚೂಸ್ ಮಾಡಿ ಈ ಒಂದು ಸಬ್ಜೆಕ್ಟಲ್ಲಿ ಯಾರು ಮಾಡಿಲ್ದಿರುವಂತಹ ಕೆಲಸಗಳನ್ನು ಟಚ್ ಮಾಡಿದ್ರೆ ಆವಾಗ ಆಟೋಮೆಟಿಕ್ಲಿ ಅವ್ರು ಕ್ಲಿಕ್ ಆಗ್ತಾರೆ. ನಿಜ. ಇನ್ನು ರಾಮ್ ಅವರ ವಾಟ್ ನೆಕ್ಸ್ಟ್ ಅನ್ನೋದಕ್ಕೆ ವಾಟ್ ನೆಕ್ಸ್ಟ್ ಸದಾ ಸಿದ್ಧ. ನನ್ನ ಬ್ಯಾಗ್ ಯಾವಾಗಲೂ ರೆಡಿ ಇರುತ್ತೆ. 7 kg ಚಿಕ್ಕ ಬ್ಯಾಗು, 2 T-ಶರ್ಟು, 2 ಪ್ಯಾಂಟು, ಅದೇ ನಾರ್ಮಲ್ ಒಂದು ಮಿನಿಮಲಿಸ್ಟಿಕ್ ಲೈಫು. ಎಲ್ಲಿ ಬೇಕೋ ಅಲ್ಲಿ ಹೋಗುವಂತಹ ಫ್ಲೆಕ್ಸಿಬಿಲಿಟಿ. ಜನರಲ್ ಈಗ ಕ್ಯೂರಿಯಾಸಿಟಿ ಹೆಚ್ಚಾಗಿದೆ. ಒಂದು ಪಾಕಿಸ್ತಾನಕ್ಕೆ ಹೋಗಿ ಬೇರೆ ಬೇರೆ ಕಡೆ ನೀವು ಹೇಳಿದ ಹಾಗೆ ಒಂದು ಯೂನಿಕ್ ಪ್ಲೇಸ್ಗಳಿಗೆ ಹೋಗಿ ನೀವು ಜನರಿಗೆ ಒಂದು ಈ ಒಂದು ವ್ಯೂ ಅನ್ನು ತೋರಿಸ್ತಾ ಇರೋದ್ರಿಂದ ಜನರು ಕೂಡ ಎಕ್ಸ್ಪೆಕ್ಟೇಷನ್ ಕೂಡ ಜಾಸ್ತಿ ಆಗುತ್ತೆ. ನೆಕ್ಸ್ಟ್ ಏನು ಕೊಡ್ಬೋದು ರಾಮ್ ಅವರು, ಎಲ್ಲಿ ಹೋಗ್ಬೋದು ಅನ್ನುವಂಥದ್ದು. ನಾನು ಅನ್ಕೋತಾ ಇದ್ದೆ ಬರೀ ಗ್ಲೋಬಲ್ ಅಂದರೆ ಬರೀ ಗ್ಲೋಬಲ್ ಮಾಡ್ತಾ ಇದ್ರೆ ಮಾತ್ರ ಜನಕ್ಕೆ ಇಂಟ್ರೆಸ್ಟ್ ಇರುತ್ತೇನೋ ಅಂತ. ಸೊ ಅಗೇನ್ ಜನ ಒಂದ್ಸಲ ನಿಮ್ಮನ್ನ ಇಷ್ಟಪಟ್ಟರೆ ನೀವು ಏನೇ ವಿಷಯಗಳನ್ನ ಎತ್ಕೊಂಡು ಮಾತಾಡೋಕ್ಕೆ ಶುರು ಮಾಡಿದ್ರು ಅದನ್ನ ಇಷ್ಟಪಡ್ತಾರೆ ಅನ್ನೋದಕ್ಕೆ ಕಾಶ್ಮೀರ್ ಸೀರೀಸೇ ಸಾಕ್ಷಿ. ನಾನು ಫಸ್ಟ್ ಯಾವತ್ತು ಇಂಡಿಯಾಲಿ ಯಾವ ಸೀರೀಸು ಮಾಡಿಲ್ಲ, ಕಾಶ್ಮೀರ್ ಮಾಡಿದೆ. ಕಾಶ್ಮೀರ್ ಕೂಡ ತುಂಬ ಚೆನ್ನಾಗಿ ಸೂಪರ್ ಹಿಟ್ ಆಯಿತು. ಪಾಕಿಸ್ತಾನಕ್ಕೆ ಎಷ್ಟು ರೆಸ್ಪಾನ್ಸ್ ಸಿಕ್ತೋ ಕಾಶ್ಮೀರಕ್ಕೂ ಅಷ್ಟೇ ರೆಸ್ಪಾನ್ಸ್ ಸಿಕ್ತು. ಅದರ ಅರ್ಥ ಏನಂದರೆ, ನಿಮ್ಮ ಒಂದು ದಾರಿ, ನಿಮ್ಮ ಒಂದು ಕೆಲಸ ಚೆನ್ನಾಗಿದ್ರೆ ಜಾಗ ಹೋಗ್ತಾ ಹೋಗ್ತಾ ಮ್ಯಾಟ್ರ್ ಆಗಲ್ಲ. ಸೊ ನನ್ನ ಮಿಷನಲ್ಲಿ 150 ದೇಶ ಬಾಕಿ ಇದೆ. ಯಾವ ಮೂಮೆಂಟಲ್ಲಿ ಜನ ಯಾವ ದೇಶ ಬೇಕಾದ್ರೂ ತೋರಿಸುವಂತಹ ಕೆಪಾಸಿಟಿ ಇವತ್ತು ಬಂದಿದೆ. ಅಷ್ಟು ಧೈರ್ಯ ಕೂಡ ಇದೆ. ರಿಸೋರ್ಸಸ್ನ ರೆಡಿ ಮಾಡ್ಕೋತಾನೆ ಇರ್ತೀನಿ. ಕಷ್ಟ ಆಗಲಿ ಸುಖ ಆಗಲಿ ಇದನ್ನು ಮಾಡೇ ಮಾಡ್ತೀನಿ. ಓಕೆ, ನಮ್ಮ ಕಾರ್ಯಕ್ರಮಕ್ಕೆ ಬಂದು ನಿಮ್ಮ ಜರ್ನಿ, ಯೂಟ್ಯೂಬ್ ಜರ್ನಿ, ಎಕ್ಸ್ಪೀರಿಯನ್ಸ್, ಹಾಗೆ ಹೇಗೆ ಸಾಧ್ಯ ಆಯಿತು, ಇದೆಲ್ಲದರ ಬಗ್ಗೆ ನಮ್ಮ ಜೊತೆ ಶೇರ್ ಮಾಡ್ಕೊಂಡ್ರಿ ಮಹಾಬಲ ರಾಮ್ ಅವರೇ. ಥ್ಯಾಂಕ್ ಯು ನಮ್ಮ ಜೊತೆ ಮಾತು. ಪ್ರೀತಿಯ ಧನ್ಯವಾದಗಳು. TV9 ವೀಕ್ಷಕರಿಗೂ ಅಷ್ಟೇ ಪ್ರೀತಿಯ ಧನ್ಯವಾದಗಳು. ತುಂಬ ಚೆನ್ನಾಗಿತ್ತು ಮಧು ಮೇಡಮ್ ನಿಮ್ಮ ಹತ್ರ ಮಾತಾಡಿದ್ದು. ಥ್ಯಾಂಕ್ ಯು. ಜೈ ಕರ್ನಾಟಕ ಮತ್ತೆ ಜೈ ಭುವನೇಶ್ವರಿ. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಮಹಾಬಲ ರಾಮ್ ಅವರು ಇವತ್ತು ನಮ್ಮ ಜೊತೆ ಇದ್ದು ಅವರ ಯೂಟ್ಯೂಬ್ ಜರ್ನಿ ಬಗ್ಗೆ, ಅವರ ಎಕ್ಸ್ಪೀರಿಯನ್ಸ್ ಬಗ್ಗೆ, ಹೇಗೆ ಅವ್ರ ದೇಶವನ್ನು ಸುತ್ತಾರೆ, ನಮಗೆ ಹೇಗೆ ದೇಶವನ್ನು ತೋರಿಸ್ಕೊಡ್ತಾರೆ, ಬೇರೆ ಬೇರೆ ದೇಶಗಳ ಪ್ರಪಂಚ ಯಾವ ರೀತಿ ಇರುತ್ತೆ ಅನ್ನೋದ್ರ ಬಗ್ಗೆ ನಮಗೆ ತಿಳಿಸ್ಕೊಡ್ತಾರೆ ಅನ್ನೋದನ್ನು ನೀವು ಕೂಡ ತಿಳ್ಕೊಂಡ್ರಿ ಅಂತ ಹೇಳ್ತಾ ಇವತ್ತಿನ ಈ ವಿಶೇಷ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.